ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 66ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದರ ಅನುವಾದ: ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಇದರ ಭಾವಾರ್ಥ: ಪರಮಪ್ರಭುವು ವಿವಿಧ ಬಗೆಗಳ ಜ್ಞಾನವನ್ನು, ಧಾರ್ಮಿಕ ಪ್ರಕ್ರಿಯೆಗಳನ್ನು ವರ್ಣಿಸುತ್ತಿದ್ದಾನೆ. ಪರಮ ಬ್ರಹ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ವಿವಿಧ ರೀತಿಗಳ ವರ್ಣಾಶ್ರಮ ಧರ್ಮಗಳ ಜ್ಞಾನ, ಸನ್ಯಾಸಾಶ್ರಮದ ಜ್ಞಾನ, ನಿರ್ಲಿಪ್ತತೆ, ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿಯಂತ್ರಣ ಜ್ಞಾನ ಮೊದಲಾದವುಗಳ ಜ್ಞಾನ, ಹೀಗೆ ಹಲವು ಬಗೆಯ ಜ್ಞಾನವನ್ನು ನೀಡಿದ್ದಾನೆ. ಅನೇಕ ರೀತಿಗಳಲ್ಲಿ ಬೇರೆ ಬೇರೆ ಬಗೆಗಳ ಧರ್ಮವನ್ನು ವರ್ಣಿಸಿದ್ದಾನೆ. ಈಗ ಭಗವದ್ಗೀತೆಯನ್ನು ಸಂಗ್ರಹವಾಗಿ ಹೇಳುತ್ತಾ ತನಗೆ ವಿವರಿಸಿದ ಎಲ್ಲ ಪ್ರಕ್ರಿಯೆಗಳನ್ನು ಬಿಟ್ಟು ಅರ್ಜುನನು ಕೃಷ್ಣನಿಗೆ ಸುಮ್ಮನೆ ಶರಣಾಗತನಾಗಬೇಕು ಎಂದು ಹೇಳುತ್ತಿದ್ದಾನೆ. ಇಂತಹ ಶರಣಾಗತಿಯು ಅವನನ್ನು ಎಲ್ಲ ಪಾಪ ಕರ್ಮಗಳಿಂದ ರಕ್ಷಿಸುತ್ತದೆ, ಏಕೆಂದರೆ ಸ್ವತಃ ಪರಮಪ್ರಭುವೇ ಅವನನ್ನು ರಕ್ಷಿಸುವುದಾಗಿ ಮಾತು ಕೊಡುತ್ತಿದ್ದಾನೆ. 7ನೆಯ ಅಧ್ಯಾಯದಲ್ಲಿ ಎಲ್ಲ ಪಾಪಮಯ ಪ್ರಕ್ರಿಯೆಗಳಿಂದ ಬಿಡುಗಡೆಯಾದವನು ಮಾತ್ರ ಶ್ರೀಕೃಷ್ಣನ ಪೂಜೆಯನ್ನು ಕೈಗೊಳ್ಳಬಹುದು ಎಂದು ಹೇಳಲಾಗಿದೆ. ಆದ್ದರಿಂದ ಮನುಷ್ಯನು ತಾನು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತನಾಗದೆ ಶರಣಾಗತಿಯ ವಿಧಾನವನ್ನು ಕೈಗೊಳ್ಳುವಂತಿಲ್ಲ ಎಂದು ಯೋಚಿಸಬಹುದು. ಇಂತಹ ಸಂದೇಹಗಳಿಗೆ ಉತ್ತರವಾಗಿ ಮನುಷ್ಯನು ಎಲ್ಲ ಪಾಪಮಯ ಪ್ರಕ್ರಿಯೆಗಳಿಂದ ಮುಕ್ತನಾಗದಿದ್ದರೂ ಕೂಡ ಶ್ರೀಕೃಷ್ಣನಿಗೆ ಶರಣಾಗತನಾಗುವ ಪ್ರಕ್ರಿಯೆ ಮಾತ್ರದಿಂದಲೇ ಅವನು ತನ್ನಷ್ಟಕ್ಕೆ ತಾನೇ ಮುಕ್ತನಾಗುತ್ತಾನೆ ಎಂದು ಇಲ್ಲಿ ಹೇಳಲಾಗಿದೆ. ಪಾಪಮಯ ಪ್ರತಿಕ್ರಿಯೆಗಳಿಂದ ಬಿಡಿಸಿಕೊಳ್ಳಲು ಶ್ರಮ ಪಡುವ ಅಗತ್ಯವೇ ಇರುವುದಿಲ್ಲ. ಮನುಷ್ಯನು ಒಂದಿಷ್ಟು ಹಿಂಜರಿಯದೆ ಕೃಷ್ಣನನ್ನು ಎಲ್ಲ ಜೀವಿಗಳ ಪರಮೋದ್ಧಾರಕ ಎಂದು ಸ್ವೀಕರಿಸಬೇಕು. ಶ್ರದ್ಧೆ ಮತ್ತು ಪ್ರೀತಿಗಳಿಂದ ಮನುಷ್ಯನು ಅವನಿಗೆ ಶರಣಾಗಬೇಕು. ಕೃಷ್ಣನಿಗೆ ಶರಣಾಗುವ ಪ್ರಕ್ರಿಯೆಯನ್ನು ಹರಿಭಕ್ತಿ ವಿಲಾಸದಲ್ಲಿ ಈ ರೀತಿ ವರ್ಣಿಸಲಾಗಿದೆ. ಅನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ. ಭಕ್ತಿಪೂರ್ವಕ ಪ್ರಕ್ರಿಯೆಗೆ ಅನುಗುಣವಾಗಿ ಮನುಷ್ಯನು ಕಟ್ಟಕಡೆಗೆ ಪರಮಪ್ರಭುವಿನ ಭಕ್ತಿ ಸೇವೆಗೆ ಕರೆದೊಯ್ಯುವ ಧಾರ್ಮಿಕ ತತ್ವಗಳನ್ನು ಒಪ್ಪಿಕೊಂಡರೆ ಸಾಕು. ಅವನು ಸಾಮಾಜಿಕ ವ್ಯವಸ್ಥೆಯಲ್ಲಿ ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಒಂದು ನಿರ್ದಿಷ್ಟ ವೃತ್ತಿ ಕರ್ತವ್ಯವನ್ನು ಮಾಡಬಹುದು. ಆದರೆ ತನ್ನ ಕರ್ತವ್ಯವನ್ನು ಮಾಡುವುದರಿಂದ ಮನುಷ್ಯನು ಕೃಷ್ಣ ಪ್ರಜ್ಞೆಯ ಹಂತಕ್ಕೆ ಬರದಿದ್ದರೆ ಅವನ ಎಲ್ಲ ಕಾರ್ಯಗಳು ವ್ಯರ್ಥವಾಗುತ್ತವೆ. ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಹಂತಕ್ಕೆ ಕರೆದೊಯ್ಯುವುದು ಏನೇ ಇರಲಿ ಅದನ್ನು ತಪ್ಪಿಸಬೇಕು. ಕೃಷ್ಣನು ತನ್ನನ್ನು ಎಲ್ಲ ಸನ್ನಿವೇಶಗಳಲ್ಲಿಯೂ ಎಲ್ಲ ಕಷ್ಟಗಳಲ್ಲಿಯೂ ಪಾರು ಮಾಡುತ್ತಾನೆ ಎಂಬ ವಿಶ್ವಾಸವು ಮನುಷ್ಯನಿಗೆ ಇರಬೇಕು. ಜೀವನೋಪಾಯಕ್ಕಾಗಿ ಏನು ಮಾಡಬೇಕು ಎಂದು ಯೋಚಿಸುವ ಅಗತ್ಯವಿಲ್ಲ. ಅದನ್ನು ಕೃಷ್ಣನು ನೋಡಿಕೊಳ್ಳುತ್ತಾನೆ. ತಾನು ಸಹಾಯಹೀನ ಬದುಕಿನಲ್ಲಿ ತನ್ನ ಪ್ರಗತಿಗೆ ಕೃಷ್ಣನೊಬ್ಬನೇ ಆಧಾರ ಎಂದು ಯೋಚಿಸಬೇಕು. ಮನುಷ್ಯನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ಗಂಭೀರವಾಗಿ ತೊಡಗುತ್ತಲೇ ಅವನಿಗೆ ಎಲ್ಲ ಐಹಿಕ ಪ್ರಕೃತಿಯ ಸೋಂಕಿನಿಂದ ಬಿಡುಗಡೆಯಾಗುತ್ತದೆ. ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ಯೋಗ ಪದ್ಧತಿಯಲ್ಲಿ ಧ್ಯಾನ ಮಾಡುವುದು ಮುಂತಾಗಿ ಹಲವು ಧಾರ್ಮಿಕ ಮತ್ತು ಶುದ್ಧೀಕರಣ ವಿಧಾನಗಳಿದ್ದಾವೆ. ಆದರೆ ಕೃಷ್ಣನಿಗೆ ಶರಣಾಗತನಾದವನು ಇಷ್ಟೊಂದು ರೀತಿಗಳಲ್ಲಿ ಕಾರ್ಯನಿರತನಾಗಬೇಕಾಗಿಲ್ಲ. ಕೃಷ್ಣನಿಗೆ ಶರಣಾಗತನಾದರೆ ಸಾಕು, ಅದು ಅವನು ಅನಗತ್ಯವಾಗಿ ಕಾಲಹರಣ ಮಾಡುವುದನ್ನು ತಪ್ಪಿಸುತ್ತದೆ. ಈ ರೀತಿಯಲ್ಲಿ ಮನುಷ್ಯನು ತಕ್ಷಣವೇ ಎಲ್ಲ ಪ್ರಗತಿಯನ್ನು ಸಾಧಿಸಿ ಎಲ್ಲ ಪಾಪಮಯ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯನ್ನು ಹೊಂದಬಹುದು. ಮನುಷ್ಯನು ಕೃಷ್ಣನ ಸುಂದರವಾದ ದರ್ಶನದಿಂದ ಆಕರ್ಷಿತನಾಗಬೇಕು. ಅವನು ಸರ್ವಾಕರ್ಷಕನಾದ್ದರಿಂದಲೇ ಅವನ ಹೆಸರು ಕೃಷ್ಣ. ಸುಂದರವಾದ ಸರ್ವಶಕ್ತನಾದ ಕೃಷ್ಣನ ದರ್ಶನದಿಂದ ಆಕರ್ಷಿತನಾದವನು ಭಾಗ್ಯವಂತ. ಆಧ್ಯಾತ್ಮಿಕವಾದಿಗಳಲ್ಲಿ ವಿವಿಧ ರೀತಿಗಳವರಿದ್ದಾರೆ. ಅವರಲ್ಲಿ ಕೆಲವರಿಗೆ ನಿರಾಕಾರ ಬ್ರಹ್ಮನ್ ದರ್ಶನದಲ್ಲಿ ಆಸಕ್ತಿ ಇರುತ್ತದೆ. ಇನ್ನು ಕೆಲವರಿಗೆ
ಪರಮಾತ್ಮ ಸ್ವರೂಪದಿಂದ ಆಕರ್ಷಿತರಾಗುತ್ತಾರೆ ಇತ್ಯಾದಿ. ಆದರೆ ದೇವೋತ್ತಮ ಪರಮ ಪುರುಷನ ವೈಯಕ್ತಿಕ ಸ್ವರೂಪದಿಂದ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಂದ ಆಕರ್ಷಿತನಾದವನು ಅತ್ಯಂತ ಪರಿಪೂರ್ಣ ಆಧ್ಯಾತ್ಮಿಕವಾದಿಯಾಗಿ ಇರುತ್ತಾನೆ. ಅಂದರೆ ಸಂಪೂರ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡುವುದು ಜ್ಞಾನದ ಅತ್ಯಂತ ರಹಸ್ಯವಾದ ಭಾಗ. ಇದೇ ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವ. ಕರ್ಮಯೋಗಿಗಳು, ಅನುಭವ ಗಮ್ಯ ತತ್ವಜ್ಞಾನಿಗಳು, ಹಠಯೋಗಿಗಳು ಮತ್ತು ಭಕ್ತರು ಎಲ್ಲರಿಗೂ ಆಧ್ಯಾತ್ಮಿಕವಾದಿಗಳು ಎಂದು ಹೆಸರು. ಆದರೆ ಪರಿಶುದ್ಧ ಭಕ್ತನು ಎಲ್ಲರಲ್ಲಿಯೂ ಶ್ರೇಷ್ಠನಾಗಿರುತ್ತಾನೆ. ಮಾ ಶುಚಃ, ಹೆದರಬೇಡ, ಹಿಂಜರಿಯಬೇಡ, ಚಿಂತಿಸಬೇಡ ಎನ್ನುವ ಮಾತುಗಳು ಬಹು ಅರ್ಥವತ್ತಾದವು. ಎಲ್ಲ ಬಗೆಯ ಧಾರ್ಮಿಕ ರೂಪಗಳನ್ನು ಬಿಟ್ಟು ಕೃಷ್ಣನಿಗೆ ಶರಣಾಗತನಾಗುವುದು ಹೇಗೆ ಎಂದು ತೊಡಕಾಗಬಹುದು. ಆದರೆ ಅಂತಹ ಆತಂಕವು ನಿಷ್ಪ್ರಯೋಜಕವಾದದ್ದು. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.